ನಮಸ್ಕಾರ ಸ್ನೇಹಿತರೆ. ದಕ್ಷಿಣ ಭಾರತದ ಜೀವನಾಡಿ ಎಂದು ಕರೆಯಲ್ಪಡುವ ಕಾವೇರಿ ನದಿ ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ಪುದುಚೇರಿಗೆ ಜೀವಜಲ ಒದಗಿಸುತ್ತದೆ. ಕೋಟ್ಯಾಂತರ ಜನರ ಕುಡಿಯುವ ನೀರು, ರೈತರ ಕೃಷಿ ಹಾಗೂ ರಾಜ್ಯಗಳ ಆರ್ಥಿಕ ಚಟುವಟಿಕೆಗಳಿಗೆ ಈ ನದಿ ಆಧಾರವಾಗಿದೆ. ಆದರೆ ಇದೇ ಕಾವೇರಿ ನದಿಯ ನೀರಿನ ಹಂಚಿಕೆ ವಿಚಾರ ಕಳೆದ ಕೆಲವು ದಶಕಗಳಿಂದ ಕರ್ನಾಟಕ ಮತ್ತು ತಮಿಳುನಾಡಿನ ನಡುವೆ ನಿರಂತರ ವಿವಾದಕ್ಕೆ ಕಾರಣವಾಗಿದೆ. ಈ ವಿವಾದದ ಇತಿಹಾಸ ಬ್ರಿಟಿಷರ ಕಾಲದಿಂದಲೇ ಆರಂಭವಾಗುತ್ತದೆ. 1892 ಮತ್ತು 1924ರಲ್ಲಿ ಮೈಸೂರು ಸಂಸ್ಥಾನ ಹಾಗೂ ಮದ್ರಾಸ್ ಪ್ರೆಸಿಡೆನ್ಸಿ ನಡುವೆ ನೀರಿನ ಹಂಚಿಕೆ ಕುರಿತು ಒಪ್ಪಂದಗಳು ನಡೆದಿದ್ದವು. 1924ರ ಒಪ್ಪಂದವು 50 ವರ್ಷಗಳ ಕಾಲ ಜಾರಿಯಲ್ಲಿದ್ದು 1974ರಲ್ಲಿ ಅದರ ಅವಧಿ ಮುಕ್ತಾಯವಾಯಿತು. ನಂತರ ಹೊಸ ಒಪ್ಪಂದಕ್ಕೆ ಎರಡೂ ರಾಜ್ಯಗಳು ಒಮ್ಮತಕ್ಕೆ ಬರದ ಕಾರಣ ವಿವಾದ ಮತ್ತಷ್ಟು ತೀವ್ರವಾಯಿತು. ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು 1990ರಲ್ಲಿ ಕೇಂದ್ರ ಸರ್ಕಾರ ಕಾವೇರಿ ಜಲ ವಿವಾದ ನ್ಯಾಯಮಂಡಳಿಯನ್ನು ರಚಿಸಿತು. ಹಲವು ವರ್ಷಗಳ ವಿಚಾರಣೆಯ ನಂತರ 2007ರಲ್ಲಿ ನ್ಯಾಯಮಂಡಳಿ ನೀರಿನ ಹಂಚಿಕೆ ಕುರಿತು ಅಂತಿಮ ತೀರ್ಪು ನೀಡಿತು. ಆದರೆ ಎರಡೂ ರಾಜ್ಯಗಳು ಈ ತೀರ್ಪಿನ ವಿರುದ್ಧ ಸುಪ್ರೀಂ ಕೋರ್ಟ್ ಮೊರೆ ಹೋದವು. 2018ರಲ್ಲಿ ಸುಪ್ರೀಂ ಕೋರ್ಟ್ ಬೆಂಗಳೂರಿನ ಕುಡಿಯುವ ನೀರಿನ ಅಗತ್ಯವನ್ನು ಪರಿಗಣಿಸಿ ಕರ್ನಾಟಕಕ್ಕೆ ಸ್ವಲ್ಪ ಹೆಚ್ಚುವರಿ ನೀರನ್ನು ಮೀಸಲಿಟ್ಟು ಕಾವೇರಿ ಜಲ ನಿರ್ವಹಣಾ ಪ್ರಾಧಿಕಾರ ಹಾಗೂ ಕಾವೇರಿ ಜಲ ನಿಯಂತ್ರಣ ಸಮಿತಿಯನ್ನು ರಚಿಸುವಂತೆ ನಿರ್ದೇಶಿಸಿತು. ಈ ಸಂಸ್ಥೆಗಳು ಮಳೆ, ಜಲಾಶಯಗಳ ನೀರಿನ ಮಟ್ಟ ಮತ್ತು ಕೃಷಿ ಅಗತ್ಯಗಳನ್ನು ಪರಿಗಣಿಸಿ ರಾಜ್ಯದಲ್ಲಿ ನೀರು ಬಿಡುಗಡೆ ಮಾಡುವ ಕುರಿತು ಮಾರ್ಗಸೂಚಿ ನೀಡುತ್ತವೆ. ಈಗ ಕರ್ನಾಟಕದ ಪ್ರಮುಖ ಜಲಾಶಯಗಳ ಪರಿಸ್ಥಿತಿಯನ್ನು ನೋಡಿದರೆ ಕೆಆರ್ಎಸ್ ಅಥವಾ ಕೃಷ್ಣರಾಜಸಾಗರ ಜಲಾಶಯದಲ್ಲಿ ಇನ್ನೂ ಸಂಪೂರ್ಣ ನೀರು ಸಂಗ್ರಹವಾಗಿಲ್ಲ. ಪ್ರಸ್ತುತ ಸುಮಾರು 36% ನೀರು ಮಾತ್ರ ಸಂಗ್ರಹವಾಗಿದ್ದು, ಇತ್ತೀಚಿನ ಮಳೆಯ ಪರಿಣಾಮ ನೀರಿನ ಮಟ್ಟ ನಿಧಾನವಾಗಿ ಏರಿಕೆಯಾಗುತ್ತಿದೆ. ಕೆಆರ್ಎಸ್ ಜಲಾಶಯಕ್ಕೆ ನೇರವಾಗಿ ಮಳೆ ನೀರು ಮಾತ್ರವಲ್ಲದೆ ಹೇಮಾವತಿ, ಹಾರಂಗಿ ಮತ್ತು ಕಬಿನಿ ಸೇರಿದಂತೆ ಹಲವು ಉಪನದಿಗಳಿಂದಲೂ ನೀರು ಹರಿದು ಬರುತ್ತದೆ. ಆದ್ದರಿಂದ ಈ ಮೇಲ್ಕಂಡ ಜಲಾಶಯಗಳಿಂದ ನೀರಿನ ಪ್ರಮಾಣ ಕೆಆರ್ಎಸ್ನ ಭರ್ತಿಯ ಮೇಲೆ ನೇರ ಪರಿಣಾಮ ಬೀರುತ್ತದೆ. ಹೇಮಾವತಿ ಜಲಾಶಯದಲ್ಲಿ ಈಗಾಗಲೇ ಸುಮಾರು 75ರಿಂದ 80% ನೀರು ಸಂಗ್ರಹವಾಗಿದ್ದು, ಚಿಕ್ಕಮಗಳೂರು, ಕೊಪ್ಪ ಮತ್ತು ಶೃಂಗೇರಿ ಭಾಗಗಳಲ್ಲಿ ನಿರಂತರವಾಗಿ ನೀರು ಸುರಿಯುತ್ತಿರುವ ಮಳೆಯ ಪರಿಣಾಮವಾಗಿ ಒಳಹರಿವು ಹೆಚ್ಚಾಗಿದೆ. ಹೇಮಾವತಿ ಸಂಪೂರ್ಣ ಭರ್ತಿಯಾದ ನಂತರ ಹೆಚ್ಚುವರಿ ನೀರು ಕೆಆರ್ಎಸ್ಗೆ ಹರಿದು ಬರುತ್ತದೆ. ಇನ್ನೊಂದೆಡೆ ಕಬಿನಿ ಜಲಾಶಯದ ಪರಿಸ್ಥಿತಿಯು ಮಹತ್ವದ್ದಾಗಿದೆ. ಕಬಿನಿ ನದಿ ಕೇರಳದ ವಯನಾಡು ಪ್ರದೇಶದಲ್ಲಿ ಹುಟ್ಟಿ ಕರ್ನಾಟಕ ಪ್ರವೇಶಿಸುತ್ತದೆ. ವಯನಾಡಿನಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದ ಕಬಿನಿ ಜಲಾಶಯಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರುತ್ತಿದೆ. ಜಲಾಶಯವು ತನ್ನ ಗರಿಷ್ಠ ಸಾಮರ್ಥ್ಯಕ್ಕೆ ಸಮರ್ಪಿಸಿದಾಗ ಸುರಕ್ಷತೆಯ ದೃಷ್ಟಿಯಿಂದ ಹೆಚ್ಚುವರಿ ನೀರನ್ನು ಬಿಡುಗಡೆ ಮಾಡುವುದು ಅನಿವಾರ್ಯವಾಗುತ್ತದೆ. ಕಬಿನಿಯಿಂದ ಹೊರಬಿಡುವ ನೀರು ನೇರವಾಗಿ ಕೆಆರ್ಎಸ್ಗೆ ಸೇರುವುದಿಲ್ಲ. ಅದು ಕಾವೇರಿ ನದಿಯ ಮೂಲಕ ಹರಿದು ಬೀಳುತ್ತದೆ. ಬಿಳಿಗುಂಡು ಗೇಜಿಂಗ್ ಕೇಂದ್ರವನ್ನು ತಲುಪುತ್ತದೆ. ಕೆಆರ್ಎಸ್ನಿಂದ ಬಿಡುಗಡೆ ಮಾಡುವ ನೀರು ಇತರ ಉಪನದಿಗಳ ನೀರು ಕೂಡ ಇದೇ ಮಾರ್ಗದಲ್ಲಿ ಹರಿಯುತ್ತದೆ. ಇದೇ ಕೇಂದ್ರದಲ್ಲಿ ಅಳೆಯುವ ನೀರಿನ ಪ್ರಮಾಣದ ಆಧಾರದ ಮೇಲೆ ತಮಿಳುನಾಡಿಗೆ ನೀರು ಹರಿಯುವುದನ್ನು ಲೆಕ್ಕ ಹಾಕಲಾಗುತ್ತದೆ. ಇತ್ತೀಚೆಗೆ ಮಳೆಯ ಪರಿಣಾಮದಿಂದ ಮುಂದಿನ ದಿನಗಳಲ್ಲಿ ಹೇಮಾವತಿ, ಹಾರಂಗಿ ಹಾಗೂ ಕಬಿನಿ ಜಲಾಶಯಗಳಿಂದ ಇನ್ನಷ್ಟು ನೀರು ಹೊರಬಿಡುವ ಸಾಧ್ಯತೆ ಇದೆ. ಇದರ ಪರಿಣಾಮ ಕೆಆರ್ಎಸ್ ಜಲಾಶಯದ ಒಳಹರಿವು ಸಹ ಹೆಚ್ಚಾಗುವ ನಿರೀಕ್ಷೆ ಇದೆ. ಇದರ ಜೊತೆಗೆ ಮೇಕೆದಾಟು ಸಮತೋಲನ ಜಲಾಶಯ ಯೋಜನೆಯು ಮತ್ತೆ ಚರ್ಚೆಗೆ ಬಂದಿದೆ. ಕರ್ನಾಟಕವು ಈ ಯೋಜನೆಯಿಂದ ಪ್ರವಾಹದ ನೀರನ್ನು ಸಂಗ್ರಹಿಸಿ ಕುಡಿಯುವ ನೀರಿನ ಸಮಸ್ಯೆ ಪರಿಹರಿಸಬಹುದು ಎಂದು ವಾದಿಸುತ್ತಿದ್ದರೆ, ತಮಿಳುನಾಡು ಕೆಳಹರಿವಿನಿಂದ ನೀರಿನ ಪ್ರಮಾಣ ಕಡಿಮೆಯಾಗುವ ಆತಂಕ ವ್ಯಕ್ತಪಡಿಸುತ್ತಿದೆ. ಈ ವಿಷಯವು ಇನ್ನೂ ನ್ಯಾಯಾಂಗ ಮತ್ತು ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಚರ್ಚೆಯಲ್ಲಿದೆ. ತಜ್ಞರ ಅಭಿಪ್ರಾಯದಂತೆ ಕಾವೇರಿ ವಿವಾದಕ್ಕೆ ಶಾಶ್ವತ ಪರಿಹಾರ ನ್ಯಾಯಾಲಯದ ಆದೇಶಗಳಿಂದ ಮಾತ್ರ ಸಾಧ್ಯವಿಲ್ಲ. ವೈಜ್ಞಾನಿಕ ಜಲ ನಿರ್ವಹಣೆ, ಮಳೆ ನೀರಿನ ಸಂಗ್ರಹ, ಸೂಕ್ಷ್ಮ ನೀರಾವರಿ ತಂತ್ರಜ್ಞಾನ, ಜಲಾಶಯಗಳ ಸಮನ್ವಯ ಕಾರ್ಯಾಚರಣೆ ಹಾಗೂ ರಾಜ್ಯಗಳ ನಡುವಿನ ನಿರಂತರ ಸಂವಾದವೇ ದೀರ್ಘಕಾಲೀನ ಪರಿಹಾರಕ್ಕೆ ದಾರಿ ಮಾಡಿಕೊಡುತ್ತದೆ. ಕಾವೇರಿ ಕೇವಲ ಒಂದು ನದಿಯಲ್ಲ, ಅದು ಕೋಟ್ಯಾಂತರ ಜನರ ಬದುಕಿನ ಆಧಾರ. ಆದ್ದರಿಂದ ರಾಜಕೀಯಕ್ಕೆ ಜನರ ಹಿತಾಸಕ್ತಿ, ವೈಜ್ಞಾನಿಕ ಮಾಹಿತಿ, ಪರಸ್ಪರ ಸಹಕಾರ ಆದ್ಯತೆ ನೀಡಿದಾಗ ಮಾತ್ರ ಈ ದೀರ್ಘಕಾಲದ ವಿವಾದಕ್ಕೆ ನ್ಯಾಯಸಮ್ಮತ ಹಾಗೂ ಶಾಶ್ವತ ಪರಿಹಾರ ದೊರೆಯಲಿದೆ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹಂಚಿಕೊಳ್ಳಿ ಹಾಗೂ ಇಂತಹ ಕನ್ನಡ ಸುದ್ದಿಗಳು ಮತ್ತು ವಿಶ್ಲೇಷಣೆಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.